ಇಲ್ಲಿ ನಿಮಗೆ ಎಲ್ಲ ಇರ್ತಕ್ಕಂಥದ್ದು ಇಲ್ಲಿ. ಆ ಹಿಂದಿ ಪಿಕ್ಚರ್ನಲ್ಲಿ ಹೇಳ್ತಾರೆ ಗುಲ್ಶನ್ ಗ್ರೋವ್ರಿಗೆ, ಚಪ್ಪನ್ ಟಿಕ್ಲಿ ಡರ್ಟಿ ಮೈಂಡ್ ಅಂತ. ಇಲ್ಲಿ ಹೊಡಿ ಅಂತಂದರೆ ಈ ಕೈ ಎದ್ದೇಳುತ್ತೆ, ಒದಿ ಅಂದರೆ ಕಾಲು ಹೇಳುತ್ತೆ, ಬೈಯಿ ಅಂತಂದರೆ ಬಾಯಿ ಕೆಲಸ ಬರುತ್ತೆ. ಇದೆಲ್ಲ ಶುರುವಾಗೋದು ಇಲ್ಲಿಂದ. ಅದಕ್ಕೆ ಬೌದ್ಧಿಕ ಚಿಂತನೆ ಆಗಬೇಕು ಅಂತ ಹೇಳಿದ್ರು. ಬೌದ್ಧಿಕ ಚಿಂತನೆಯಲ್ಲಿ ಯಾವ ರೀತಿ ಚಿಂತನೆ ಇರಬೇಕು ಅಂತಂದರೆ, ಎಲ್ಲವೂ ಭಗವದ್ ಅರ್ಪಿತ ಅನ್ನೋ ಚಿಂತನೆಯನ್ನು ಬರಬೇಕು. ಆಗ ಯಾರು ಯಾರ ಮೇಲೂ ಬೈಯೋ ಪ್ರಶ್ನೆನೇ ಇಲ್ಲ. ಇದೇ ವೆಸ್ಟ್ ಆಫ್ ಕಾರ್ಡ್ ರೋಡಲ್ಲಿ ನಾನು ವಿಜಯನಗರದಿಂದ ಸೈಕಲಲ್ಲಿ ವಿದ್ಯಾವರ್ಧಕ ಸಂಘಕ್ಕೆ ಬರ್ತಾಯಿದ್ದೆ. ನನಗೆ ಯಾವ ಆ್ಯಕ್ಸಿಡೆಂಟು ಆಗಲಿಲ್ಲ, ಮೀಡಿಯನ್ನೇ ಇರಲಿಲ್ಲ. ಆಗಲೂ ಲಾರಿ ಟ್ರಾಫಿಕ್ ಇತ್ತು. ಇವತ್ತು ನೋಡಿ, ಮೀಡಿಯನ್ ಇದ್ದರೂ ಆಕ್ಸಿಡೆಂಟ್ ಆಗ್ತಾಯಿದೆ, ಫ್ಲೈಓವರ್ ಇದ್ದರೂ ಫ್ಲೈಓವರ್ ಮೇಲಿಂದ ಬೀಳ್ತಾ ಇದ್ದಾರೆ. ಏನು ಮಾಡೋದು ಇದಕ್ಕೆ ಬೌದ್ಧಿಕ ಚಿಂತನೆ ವ್ಯತ್ಯಾಸ ಆಯಿತು. ಏನೋ ಮಾಡಬಾರದು, ಎಲ್ಲೋ ಬೇಕಾಗಿರ್ತಕ್ಕಂಥವು ಆ ವೇಗ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಔಡಿ ಕಾರ್ ತೊಗೊಂಡು ಸೀದಾ ಹೋಗಿ ನನ್ನನ್ನು ಸೈ ಅಂತ ನಾನು ಮಾರುತಿ 800 ಹೋಗ್ತಿದ್ರೆ ನನ್ನೊಂದು ಸತಿ ಹಿಂಗೆ ಲುಕ್ ಕೊಟ್ಟು ಅಲ್ಲೋಗ್ತಾನೆ. ಅಲ್ಲೋಗಿ ನಿಂತ್ಕೋತಾನೆ. ಅವನ ಮುಂದೆ 12 ಕಾರು, ಅವನು ಯಾವನೋ ಮೊದಲನೇ ಕಾರು 5 ರೂಪಾಯಿಗೆ ಚಿಲ್ಲರೆಗೆ ಗಲಾಟೆ ಮಾಡ್ತಾ ಇದ್ದಾನೆ. ನನ್ನ ಪಕ್ಕದ ಲೈನು ಖಾಲಿ. ನಾನು ಆ ಕಡೆಯಿಂದ ಮುಂದಕ್ಕೆ ಹೋಗ್ಬಿಡ್ತೀನಿ. ಅವ್ನಿಗೆ ಹೊಟ್ಟೆ ಉರಿದೋಗುತ್ತೆ, ಅಯ್ಯೋ ಇವನ ಕಾರ್ ಹೋಗ್ಬಿಡ್ತಲ್ಲ ಅಂತ. ಬೌದ್ಧಿಕ ಚಿಂತನೆ ಬೇಕು ಅನ್ನೋದಕ್ಕೆ ತತ್ವಜ್ಞಾನದ ಒಂದು ಭಾಗ ಆಗಬೇಕು. ಯಾವಾಗ ಈ ಮೂರನ್ನು ನಾವು ಮಾಡ್ಕೋತೀವಿ, ಜ್ಞಾನದ ಹುಡುಕಾಟ, ಆಳವಾದ ವಿಶ್ಲೇಷಣೆ, ಬೌದ್ಧಿಕ ಚಿಂತನೆ, ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಏನು ನಾವು ಚಿಂತನೆ ಮಾಡ್ತೀವಿ, ಆಗ ನಮಗೆ ಕೃಷ್ಣ ಹೇಳಿದಂತಹ ಸಮಚಿತ್ತದ ಭಾವ ಸಿಗುತ್ತೆ. ಎಲ್ಲರನ್ನು ಒಂದಾಗಿ ನೋಡು, ದೇವರ ಮಕ್ಕಳು ನಾವೆಲ್ಲ ಅಂತ ಏನಿತ್ತು ಆ ರೀತಿ ಪ್ರತಿಯೊಬ್ಬರಲ್ಲೂ ನಾವು ಕಾಣ್ತೀವಿ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಂ ಪಚಾಮನ್ನಂ ಚತುರ್ವಿಧಂ ಅಂತ ನಾನು ನಿಂತು ಎಲ್ಲರಲ್ಲೂ ನಿಂತು ಮಾಡ್ತೀನಿ, ಆ ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಆ ಕೆಲಸವನ್ನು ಮಾಡ್ತಕ್ಕಂಥ ಸಮಚಿತ್ತದ ಭಾವ ಏನಾಗುತ್ತೆ ಅವನಿಗೆ ಆಗ ಪ್ರಾಪ್ತವಾಗುತ್ತೆ.